ಎಲ್ರಿಗೂ ನಮಸ್ಕಾರ. ಇಂಗ್ಲಿಷ್ ಕಲಿಯೋಕ್ಕೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಟೈಮ್ ಕೊಟ್ಟರು ಒಂದು ವಾಕ್ಯನೂ ಕೂಡ ನನಗೆ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಇಂಗ್ಲೀಷ್ ಅರ್ಥನೇ ಆಗ್ತಾ ಇಲ್ಲ. ಯಾಕೆ? ಕೆಲವರು ಎಷ್ಟು ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡ್ತಾರೆ, ಎಷ್ಟು ಸರಾಗವಾಗಿ ಇಂಗ್ಲೀಷ್ ಮಾತಾಡ್ತಾರೆ, ಆದರೆ ನನಗೆ ಮಾತ್ರ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕ್ಕಾಗ್ತಾ ಇಲ್ಲ ಅಂತ ಯಾವತ್ತಾದರೂ ನೀವು ಚಿಂತೆ ಮಾಡಿದ್ದೀರಾ? ಆ್ಯಕ್ಚುಲಿ ಅದರಲ್ಲಿ ಯಾವ ಮ್ಯಾಜಿಕ್ ಟ್ರಿಕ್ಕು ಇಲ್ಲ, ಏನು ಮ್ಯಾಜಿಕ್ ಇಲ್ಲ, ಏನು ಟ್ರಿಕ್ಸ್ ಇಲ್ಲ. ಅವರು ಕಲಿಯೋ ವಿಧಾನ ಮತ್ತು ನೀವು ಕಲಿಯೋ ವಿಧಾನ, ಮೆಥಡ್ ಏನಿದೆ ಅದು ಬೇರೆ ಬೇರೆ ಆಗಿರ್ಬೋದು ಅಷ್ಟೇ. ಸೊ ಇವತ್ತು ನಾನೊಂದು ಮೆಥಡ್ ಹೇಳ್ಕೊಡ್ತೀನಿ ನಿಮಗೆ. ಈ ಮೆಥಡ್ನ ನೀವು ಅಳವಡಿಸ್ಕೊಂಡ್ರೆ ನೀವು ಸಿಂಪಲ್ ಆಗಿ ಇಂಗ್ಲೀಷ್ನ ಕಲಿಬೋದು. ಸೊ ನೀವು ಇಷ್ಟು ದಿನ ಏನು ಟ್ರೈ ಮಾಡಿರ್ತೀರಾ ಅದೆಲ್ಲದನ್ನು ಮರೆತು ಹಳೆ ಮೆಥಡ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಬಿಸಾಕ್ಬಿಡಿ, ಹೊಸ ಮೆಥಡನ್ನು ನೀವು ಅಳವಡಿಸ್ಕೊಳ್ಳಿ. ಓಕೆ, ಸೊ ನಾನು ಹೇಳ್ಕೊಡೋ ಈ ಒಂದು ಟ್ರಿಕ್ಕನ್ನು ನೀವು ಬಳಸಿದ್ರೆ ಇಂಗ್ಲೀಷ್ ನಿಮಗೆ 7 ದಿನಗಳಲ್ಲಿ ಇಂಗ್ಲೀಷು ಈಸಿಯಾಗಿ ಬರುತ್ತೆ ನಿಮಗೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಇದು ಬಹಳ ಮುಖ್ಯ. ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮಗೆ ಇದು ಅರ್ಥ ಆಗೋದು. ಈ ವಿಡಿಯೋ ಒಂದು ಲೈಕ್ ಅನ್ನು ಕೊಡಿ, ಇದನ್ನು ಶೇರ್ ಮಾಡಿ, ನಿಮಗೆ ಏನೋ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ ಆಸ್ ಯೂಶುವಲ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ರೈಟ್. ಸೊ ಏನಪ್ಪ ಅದು ಇಂಗ್ಲೀಷ್ ಕಲಿಯೋ ಟ್ರಿಕ್ಕು? ಎಲ್ಲ ವಿಡಿಯೋದಲ್ಲೂ ಇಂಗ್ಲೀಷ್ ಟ್ರಿಕ್ಸ್ ಅಂತ ಹೇಳ್ತಾರಲ್ಲ, ಹೌದು, ಖಂಡಿತವಾಗ್ಲೂ. ಟ್ರಿಕ್ಸ್ ಅಂದರೆ ಏನಂದರೆ, ನಾವು ಈಸಿಯಾಗಿ ಹೇಗೆ ಇಂಗ್ಲೀಷನ್ನು ಕಲಿಬೋದು, ಗ್ರಾಮರ್ ಇಲ್ಲದೆ, ಗ್ರಾಮರ್ನ ಜಾಸ್ತಿ ಫೋಕಸ್ ಮಾಡಿದೆ, ಗ್ರಾಮರ್ ಇಲ್ಲದೆ ಅಲ್ಲ, ಗ್ರಾಮರ್ನ ಜಾಸ್ತಿ ಫೋಕಸ್ ಮಾಡಿದೆ, ನಾವು ರೂಲ್ಸು ತಿಳ್ಕೊಳ್ಳದೆ ಇಂಗ್ಲೀಷನ್ನು ಸಿಂಪಲ್ ಆಗಿ ಈಸಿಯಾಗಿ ಕಲಿಬೋದು ಅಂತ ಹೇಳಿದ್ರೆ ಕೆಲವೊಂದು ಟ್ರಿಕ್ಸನ್ನು ನಾವು ಫಾಲೋ ಮಾಡಬೇಕು, ಯಾವುದನ್ನು ಯಾವ ಥರ ಕಲಿಬೇಕು ಅನ್ನೋದು. ಓಕೆ, ಸೊ ನಿಮ್ಮಲ್ಲಿ ಬಹಳ ಜನರಿಗೆ ಇಂಗ್ಲೀಷ್ ಮಾತಾಡಬೇಕಾದ್ರೆ ಅರ್ಥ ಏನೋ ಆಗುತ್ತೆ, ಒಂದು 50% ಕೆಲವರಿಗೆ 100% ಇಂಗ್ಲೀಷ್ ಅರ್ಥ ಆಗುತ್ತೆ. ಆದರೆ ಮಾತಾಡೋ ವಿಷಯ ಬಂದಾಗ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಸೆಂಟೆನ್ಸ್ ನಮಗೆ ಸ್ಟಾರ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇದನ್ನು ಬಹಳ ಜನ ಹೇಳ್ತಾರೆ. ಹೆಂಗೆ ಸ್ಟಾರ್ಟ್ ಮಾಡೋದು ಅನ್ನೋದು ಗೊತ್ತಿರಲ್ಲ. ಸೊ ಫಸ್ಟ್ ಆಫ್ ಆಲ್ ನಮಗೆ ಹೆಂಗೆ ಸ್ಟಾರ್ಟ್ ಮಾಡೋದು ಅನ್ನೋದು ಗೊತ್ತಿರಬೇಕು ಅಲ್ವಾ? ಸೊ ಅದಕ್ಕೆ ನಾವು ಕ್ವೆಶ್ಚನ್ ಸ್ಟಾರ್ಟರ್ಸ್ ಅಂದರೆ ಏನು? ಪ್ರಶ್ನೆಯನ್ನು ಶುರು ಮಾಡೋದು ಹೇಗೆ? ಸೊ ಇದರಲ್ಲಿ ಗ್ರಾಮರ್ ಅಂತ ಇದೆ, ಆದರೆ ಗ್ರಾಮರ್ನ ನಾನು ನಿಮಗೆ ಹೇಳ್ಕೊಡ್ತಾ ಇಲ್ಲ. ಹೇಗೆ ಸ್ಟಾರ್ಟ್ ಮಾಡಬೇಕು ಅದನ್ನು ಕರೆಕ್ಟಾಗಿ ನೀವು ಗಮನಿಸ್ಕೊಂಡು ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ, ಸೊ ಪ್ರಾಕ್ಟೀಸ್ ಇಲ್ಲದೇ ಏನೂ ಬರಲ್ಲ. ಈಗ ನೀವು ಕೇಳ್ತೀರ 2 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೋದು, 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೋದು. 7 ದಿನಗಳಲ್ಲೇ ಇಂಗ್ಲೀಷ್ ಕಲಿಬೋದು. ಎಷ್ಟು ಕಲಿತೀರಿ ಅನ್ನೋದು ಮುಖ್ಯ, ಹೇಗೆ ಕಲಿತೀರಿ ಅನ್ನೋದು ಮುಖ್ಯ. ಓಕೆ, ಸೊ ಈಗ ಫಸ್ಟ್ ನಾವು ಮಾಡಬೇಕಾಗಿರೋದು ಕ್ವೆಶ್ಚನ್ ಸ್ಟಾರ್ಟರ್ಸ್ ಅಂದರೆ ಸ್ಟಾರ್ಟ್ ಮಾಡೋದು, ಕ್ವೆಶ್ಚನ್ನ ಹೇಗೆ ಸ್ಟಾರ್ಟ್ ಮಾಡೋದು ಅನ್ನೋದನ್ನು ನೋಡಬೇಕು. ಸೊ ಫಸ್ಟ್ ಬೇಸಿಕ್ಲಿ ನೋಡಿ, ನಮಗೆ ಫಸ್ಟ್ ನಾವು ಕೆಲವು ವಿಷಯಗಳನ್ನು ತಿಳ್ಕೊಂಡಿರ್ಬೇಕಂದ್ರೆ ಅದು ನಮಗೆ ಬಾಯ್ಪಾಠ ಆಗಿರಬೇಕು, ಅಂದರೆ ಪಟ್ಟಂತ ನಮ್ಮ ಮೈಂಡಿಗೆ ಬಂದುಬಿಡ್ಬೇಕು ಅದು. ಅಂಥದ್ರಲ್ಲಿ ಫಸ್ಟು ನೀವು ಕೇಳಬೇಕಾಗಿರೋದು, ನೀವು ಮಾತಾಡೋದು ಯಾರ ಹತ್ರ? ಇನ್ನೊಬ್ಬ ವ್ಯಕ್ತಿ ಹತ್ರ ಮಾತಾಡ್ತೀರಾ. ಓಕೆ, ಸೊ ನೀನು ನನ್ನ ಎದುರಿಗೊಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ನಾವು ನೀನು ಅಥವಾ ನೀವು ಅಂತ ಹೇಳ್ತೀವಿ. ಸೊ ಡೈರೆಕ್ಟಾಗಿ ನಿಮಗೆ ಇನ್ನೊಬ್ಬ ನಿಮ್ಮ ಎದುರಿಗಿರುವ ವ್ಯಕ್ತಿ ಹತ್ರ ಮಾತಾಡಲಿಕ್ಕೆ ನಿಮಗೆ ಕೆಲವು ಫ್ರೇಸಸ್ ಸ್ಟಾರ್ಟ್ ಮಾಡಲಿಕ್ಕೆ ಬೇಕಾಗುತ್ತಲ್ವಾ? ಅದಕ್ಕೆ ನಾವು ಆರ್ ಯು ಅಂತ ಫಸ್ಟು ಫ್ರೇಸ್, ಕ್ವೆಶ್ಚನ್ ಫ್ರೇಸ್ ತಗೊಳ್ಳಿ. ಆರ್ ಯು ಅಂದ್ರೇನು? ನೀವು ಇದ್ದೀರಾ. ಸೊ ಇದು ನೀವು ಇದ್ದೀರಾ ಅನ್ನೋದಕ್ಕೆ ಆರ್ ಯು ಅಂತ ಹೇಳೋದು ಇಲ್ಲ. ಇಲ್ಲಿ ಬ್ಲ್ಯಾಂಕ್ ಇದೆ, ಸೊ ಇಲ್ಲೂ ಬ್ಲ್ಯಾಂಕ್ ಇದೆ. ಸೊ ಅಲ್ಲಿ ನಾವು ಬಿಟ್ಟ ಸ್ಥಳ ತುಂಬಬೇಕು. ಆರ್ ಯು ಡ್ಯಾಶ್. ಸೊ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ನೀವು ಡ್ಯಾಶ್ ಇದ್ದೀರಾ. ಆರ್ ಯು ಅಟ್ ಹೋಮ್? ನೀವು ಮನೆಯಲ್ಲಿದ್ದೀರಾ. ಸೊ ಮನೆಯಲ್ಲಿ ಇಲ್ಲಿ ತುಂಬ್ತೀವಿ, ಅಟ್ ಹೋಮ್ ತುಂಬ್ತೀವಿ, ರೈಟ್? ಸೊ ಆರ್ ಯು ನಿಮಗೆ ಕೇಳಕ್ಕೆ ಗೊತ್ತಿರಬೇಕು ಸ್ಟಾರ್ಟಿಂಗಲ್ಲಿ. ಓಕೆ, ನಾನು ಎಕ್ಸಾಂಪಲ್ಸ್ ಆಮೇಲೆ ತೋರಿಸ್ತೀನಿ ನಿಮಗೆ. ಜಸ್ಟ್ ಫ್ರೇಸಸ್, ಕ್ವೆಶ್ಚನ್ ಸ್ಟಾರ್ಟರ್ಸ್. ನಾವು ವರ್ ಯು ಅಂದ್ರೇನು? ಸೊ ಪಾಸ್ಟ್ ಟೆನ್ಸಲ್ಲಿ ನೀವು ಇದ್ರಾ. ಡೂ ಯು? ನೀವು ಮಾಡ್ತೀರಾ. ಡಿಡ್ ಯು? ನೀವು ಮಾಡಿದ್ರಾ. ಹ್ಯಾವ್ ಯು? ನೀವು ಮಾಡಿದ್ದೀರಾ. ಓಕೆ, ಸೊ ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಇದೆಲ್ಲ ನಿಮಗೆ ಬಾಯ್ಪಾಠ ಆದರೆ
ಕ್ವೆಶ್ಚನ್ ಕೇಳೋದು ತುಂಬ ಈಸಿ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಹ್ಯಾಡ್ ಯು. ನೋಡಿ, ಹ್ಯಾಡ್ ಯು ಇದು ಪಾಸ್ಟಲ್ಲಿ, ವಿಲ್ ಯು ಫ್ಯೂಚರಲ್ಲಿ. ಅಂದರೆ ನೀವು ಮುಂದೆ ಏನಾದರೂ ಕೇಳೋದಾದ್ರೆ ವಿಲ್ ಯು ಕಮ್ ಟು, ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ವುಡ್ ಯು. ಸೊ ಈಗ ನೋಡಿ, ವಿಲ್ ಯು ಅಂದ್ರೂ ನಾವು ಮುಂದೆ ಕೇಳುವಂಥದ್ದು. ಸೊ ವಿಲ್ ಯು ಕಮ್ ಟುಮಾರೋ, ಓಕೆ, ವಿಲ್ ಯು ಕಾಲ್ ಮೀ ಲೇಟರ್, ಆಮೇಲೆ ನಡೆಯುವಂಥದ್ದು. ವುಡ್ ಯು ಅಂದರೆ ಸ್ವಲ್ಪ ಮರ್ಯಾದೆಯಿಂದ ಕೇಳುವಂಥದ್ದು, ಅಥವಾ ಅದಕ್ಕೆ ಬೇರೆ ಕಾಂಟೆಕ್ಸ್ಟು ಇದೆ. ಕ್ಯಾನ್ ಯು, ನಿಮ್ಮ ಕೈಲಿ ಆಗುತ್ತಾ. ಕುಡ್ ಯು ಪ್ಲೀಸ್, ಓಕೆ, ಇದನ್ನು ಸ್ವಲ್ಪ ವಿಶೇಷವಾಗಿ ಕೇಳುವಂಥದ್ದು, ಅಂದರೆ ಸ್ವಲ್ಪ ಮರ್ಯಾದೆ ಕೊಟ್ಟು ಕೇಳುವಂಥದ್ದು. ಅಥವಾ ಶುಡ್ ಯು. ಸೊ ಇವೆಲ್ಲ ನೋಡಿ, ಮಸ್ಟ್ ಯು, ನೀನು ಇದನ್ನು ಮಾಡಲೇಬೇಕಾ. ಡೋಂಟ್ ಯು, ನೀನಿದು ಮಾಡೋದಿಲ್ವಾ. ಡಿಡೆಂಟ್ ಯು, ನೀನು ಮಾಡಲಿಲ್ವಾ. ಆರಂಟ್ ಯು, ನೀನು ಅದನ್ನು ಮಾಡ್ತಾ ಇಲ್ವಾ. ವರಂಟ್ ಯು, ನೀನು ಮಾಡ್ತಿರ್ಲಿಲ್ವಾ. ಹ್ಯಾವಂಟ್ ಯು, ನೀನು ಇನ್ನೂ ಮಾಡಿಲ್ವಾ. ವೋಂಟ್ ಯು, ನೀನು ಮುಂದೆ ಮಾಡಲ್ವಾ. ಕಾಂಟ್ ಯು, ನಿನಗೆ ಮಾಡೋಕ್ಕಾಗಲ್ವಾ. ಇದು ಸೊ ಏನು ಸೆಂಟೆನ್ಸ್ ಮುಂದೆ ಆಮೇಲೆ ನೋಡೋಣ. ಫಸ್ಟ್ ಬೇಸಿಕಲಿ ನಿಮಗೆ ಇದಿಷ್ಟು ಬರುತ್ತಾ, ಇದನ್ನು ಕರೆಕ್ಟಾಗಿ ನೀವು ಅಭ್ಯಾಸ ಮಾಡು, ಪ್ರಾಕ್ಟೀಸ್ ಮಾಡು ಪದೇ ಪದೇ. ಓಕೆ, ಸೊ ಮುಂದೆ ಏನು ಬರುತ್ತೋ ಬಿಡುತ್ತೋ ಅಲ್ಲ, ನನಗೆ ಫಸ್ಟ್ ನಾ ಇಷ್ಟು ಮಾಡಬೇಕು, ಇಷ್ಟು ಪ್ರಾಕ್ಟೀಸ್ ಮಾಡಬೇಕು ಅಂತ ಫಸ್ಟ್ ಡೇ ಒನ್ನಲ್ಲಿ ಹ್ಯಾವಂಟ್ ಯು, ವೋಂಟ್ ಯು, ಕಾಂಟ್ ಯು, ಬರೀ ಯು. ನೀವು ಇನ್ನೊಬ್ಬರ ಹತ್ರ ಮಾತಾಡ್ತೀರಾ, ಒಬ್ಬ ವ್ಯಕ್ತಿ ನೀನು ಮುಂದೆ ಕೂತ್ಕೊಂಡಿದ್ದಾರೆ, ಅವ್ರ ಹತ್ರ ಮಾತಾಡ್ತಿದ್ದೀರಾ ಅಂತ ಅಂದ್ಕೊಂಡು ಇದನ್ನು ಈ ಥರ ಬಳಸೋ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಈಗ ನಾವು ಇದನ್ನು ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಈಗ ಆರ್ ಯು ಅಂತಿದೆ. ಆರ್ ಯು ಎಲ್ಲಿ ಬರುತ್ತೆ ಸರ್ ಅಂತ ಕೇಳಿದ್ರೆ, ಆರ್ ಯು ಎಲ್ಲಿ ಬರುತ್ತೆ, ಆರ್ ಯುನ ನಾವು ಎಲ್ಲಿ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಆರ್ ಯು ಬ್ಯುಸಿ ನಾವು. ಸೊ ನೀವು ಇದ್ದೀರಾ ಅಂತ ನಾನು ಕೇಳಿದೆ. ಅವಾಗ ನೀವು ಇದ್ದೀರಾ ಅನ್ನೋದನ್ನು ನಾನು ಹೇಳಿದೆ ಎಕ್ಸಾಂಪಲ್. ಅಂದರೆ ಆರ್ ಯು ಅಂದ್ರೇನು, ನೀವು ಇದ್ದೀರಾ ಅಂತ ಅರ್ಥ. ಬ್ಯುಸಿ, ಈಗ ಬ್ಯುಸಿ ಇದ್ದೀರಾ. ಸೊ ಇಂಗ್ಲೀಷಲ್ಲಿ ಏನಾಗುತ್ತೆ, ಸ್ವಲ್ಪ ಕನ್ನಡದಲ್ಲಿ ಹೆಂಗಿರುತ್ತೆ ಡೈರೆಕ್ಟ್ ಹಾಗೆ ಇಂಗ್ಲೀಷಲ್ಲಿ ಬರಲ್ಲ, ಆ ಪದಗಳ ಸ್ಥಾನ ಚೇಂಜ್ ಆಗುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಡೈರೆಕ್ಟ್ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗಬೇಡಿ. ಕನ್ನಡದಲ್ಲಿ ಏನಿದು ಅದೇ ಎಲ್ಲರೂ ಅದನ್ನೇ ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗ್ತಾರೆ, ಅದು ತಪ್ಪು. ಸೊ ಆರ್ ಯು ನಮಗೆ ಆಲ್ರೆಡಿ ಗೊತ್ತು, ನಮಗೆ ಬಾಯ್ಪಾಠ ಆಗಿದೆ. ಮುಂದೆ ನಾವು ತಿಳ್ಕೊಬೇಕಾಗಿರೋದನ್ನು ಬ್ಯುಸಿ ನಾವು. ಆರ್ ಯು ಬ್ಯುಸಿ, ಆರ್ ಯು ಹ್ಯಾಪಿ, ಆರ್ ಯು ಸ್ಯಾಡ್, ರೈಟ್. ಆರ್ ಯು ಅಟ್ ಹೋಮ್. ಈಗ ನೋಡಿ, ಆರ್ ಯು ನೇಬರ್ಸ್, ನೀವು ಯಾರು. ಆರ್ ಯು ನೇಬರ್ಸ್, ನೀವು ಪಕ್ಕದ ಮನೆಯವರಾ. ಓಕೆ, ಆರ್ ಯು ನೇಬರ್ಸ್ ಆರ್ ನೀವಿಬ್ಬರು ಪಕ್ಕದ ಮನೆಯವರಾ. ವರ್ ಯು ಅಟ್ ಹೋಮ್ ಯೆಸ್ಟರ್ಡೇ. ಸಿಗ ವರ್ ಎಲ್ಲಿ ಯೂಸ್ ಮಾಡ್ತೀವಿ, ನೀವು ನೆನ್ನೆ ಮನೆಯಲ್ಲಿದ್ದೀರಾ. ಆರ್ ಯು ಈಗ, ವರ್ ಯು ನೆನ್ನೆ ಅಥವಾ ಸ್ವಲ್ಪ ಮುಂಚೆ. ವರ್ ಯು ಇನ್ ದ ಪಾರ್ಕ್ ಯೆಸ್ಟರ್ಡೇ, ನೀವು ನೆನ್ನೆ ಪಾರ್ಕಲ್ಲಿದ್ದೀರಾ. ಈಗ ಗೊತ್ತಾಯ್ತಲ್ಲ, ಸಿಂಪಲ್ ಆಗಿ ತಿಳ್ಕೊಳ್ಳಿ ಅಷ್ಟೇ. ಈಗ ಮುಂದೆ ನಾವು ತುಂಬ ಸೆಂಟೆನ್ಸಸ್ ಇದರಲ್ಲಿ ನೋಡೋಣ. ಬಟ್ ನಿಮಗೆ ಆರ್ ಯು, ವರ್ ಯು ಇದೆಲ್ಲ, ಡೋಂಟ್ ಯು, ಡೂ ಯು ಇದೆಲ್ಲ ಕರೆಕ್ಟಾಗಿ ಸ್ಟಾರ್ಟಿಂಗಲ್ಲಿ ಹೇಳಕ್ಕೆ ಬರಬೇಕು. ಓಕೆ, now let's continue. Next, do you drink coffee. Do you drink coffee ಅಲ್ಲ, do you. ಇಲ್ಲಿ ಬ್ರಾಕೆಟಲ್ಲಿ ನಾನು ಸುಮ್ಮನೆ ಹಾಕಿದ್ದೀನಿ, ಜಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನೀವು. Do you drink coffee every day. ನೀವು ಡೈಲಿ ಕಾಫಿ ಕುಡಿತೀರಾ. Do you go to the office every day. ನೀವು ಡೈಲಿ ಆಫೀಸಿಗೆ ಹೋಗ್ತೀರಾ. ನೀವು ತೀರಾ. Do you. ಓಕೆ, ನೆಕ್ಸ್ಟ್ ನೋಡಿ, ಡಿಡ್ ಎಲ್ಲಿ ಯೂಸ್ ಮಾಡ್ತೀವಿ. ಡಿಡ್ ಯು ಟಾಕ್ ಟು ನೇಬರ್ಸ್ ಯೆಸ್ಟರ್ಡೇ. ನೀನು ನೆನ್ನೆ ಪಕ್ಕದ ಮನೆಯವ್ರ ಹತ್ರ ಮಾತಾಡಿದ್ಯಾ. ಡಿಡ್ ಯು ಈಟ್, ನೀನೇನಾದರೂ ತಿಂದ್ಯಾ. ಓಕೆ, ನಾವು ನೆಕ್ಸ್ಟ್ ಹ್ಯಾವ್ ಯು ಎಲ್ಲಿ ಬಳಸ್ತೀವಿ ನೋಡಿ. ಹ್ಯಾವ್ ಯು ಈಟನ್ ಎನಿಥಿಂಗ್, ನೀನೇನಾದರೂ ತಿಂದಿದೀಯಾ. ಹ್ಯಾವ್ ಯು ಈಟನ್, ನೀವು ಊಟ ಮಾಡಿದ್ದೀರಾ ಅಥವಾ ನೀವೇನಾದರೂ ತಿಂದಿದ್ದೀರಾ. ಹ್ಯಾವ್ ಯು ಫಿನಿಶ್ಡ್ ದ ವರ್ಕ್, ನೀನು ಆ ಕೆಲಸ ಮುಗಿಸಿದೀಯಾ ಅಥವಾ ನೀವು ಆ ಕೆಲಸ ಮುಗಿಸಿದ್ದೀರಾ. ಹ್ಯಾಡ್ ಯು ಗಾನ್ ದೇರ್ ಬಿಫೋರ್, ನೀವು ಮುಂಚೆನೇ ಅಲ್ಲಿಗೆ ಹೋಗಿದ್ರಾ ಅಲ್ಲ, ಹೋಗಿದ್ರಾ, ಅದಕ್ಕೆ ಹ್ಯಾಡ್ ಬಂದಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ವಿಲ್ ಯು ಕಮ್ ಟುಮಾರೋ, ನಾಳೆ ನೀನು ಬರ್ತೀಯಾ. ವುಡ್ ಯು ಹೆಲ್ಪ್ ಮೀ, ನೀನು ನನಗೆ ಸಹಾಯ ಮಾಡ್ತೀಯಾ. ಕ್ಯಾನ್ ಯು ಡ್ರೈವ್ ಅ ಕಾರ್, ನಿನಗೆ ಕಾರ್ ಓಡ್ಸೋಕ್ಕಾಗುತ್ತಾ ಅಥವಾ ನಿನಗೆ ಕಾರ್ ಓಡ್ಸೋಕ್ಕೆ ಬರುತ್ತಾ. ಕುಡ್ ಯು ಮೂವ್ ಅ ಬಿಟ್, ಸ್ವಲ್ಪ ಆ ಕಡೆ ಸರ್ಕೋತೀರಾ. ಶುಡ್ ಯು ಗೋ ನಾವ್, ನೀನೀಗ ಹೋಗಬೇಕಾ. ಮಸ್ಟ್ ಯು ಸ್ಟಾರ್ಟ್ ರೈಟ್ ನಾವ್, ನೀವು ಈಗಲೇ ಶುರು ಮಾಡಬೇಕಾ. ಓಕೆ, ನೆಕ್ಸ್ಟ್ ನೋಡಿ, ಇದರದ್ದು ನೆಗೆಟಿವ್. ಡೋಂಟ್ ಯು ಡ್ರಿಂಕ್ ಟೀ, ನೀನು ಟೀ ಕುಡಿಯಲ್ವಾ. ಡಿಡಂಟ್ ಯು ಕಾಲ್ ಯೆಸ್ಟರ್ಡೇ,
ನೀನು ನೆನ್ನೆ ಕಾಲ್ ಮಾಡಲಿಲ್ವಾ? ಆರಂಟ್ ಯು ಕಮಿಂಗ್ ವಿತ್ ಅಸ್? ನೀನು ನಮ್ಮ ಜೊತೆ ಬರ್ತಾ ಇಲ್ವಾ? ವರಂಟ್ ಯು ಬ್ಯುಸಿ ಯಸ್ಟರ್ಡೇ? ನೀನು ನೆನ್ನೆ ಬ್ಯುಸಿ ಇರಲಿಲ್ವಾ? ಹ್ಯಾವಂಟ್ ಯು ಈಟನ್ ಯಟ್? ನೀನು ಇನ್ನೂ ತಿಂದಿಲ್ವಾ? ವೋಂಟ್ ಯು ಕಮ್ ಟುಮಾರೋ? ನಾಳೆ ನೀನು ಬರಲ್ವಾ? ಸೊ ನಿಮಗೆ ಅನ್ಸಲ್ವಾ ಕಾಮನ್ ಆಗಿ ನಾವು ಬಳಸೋ ಫ್ರೇಸಸ್ ಏನು ಪ್ರಶ್ನೆ ಕೇಳಲಿಕ್ಕೆ ಇವೆ, ರೈಟ್? ಸೊ ಎಷ್ಟಿದೆ? 19 ಅಥವಾ 20 ಅಂತಲೇ ಇಟ್ಕೊಳ್ಳಿ, ಎಕ್ಸ್ಟ್ರಾ ಯಾವ್ದಾದ್ರು ಒಂದು ಸೇರ್ಕೋವು. ಇದಿಷ್ಟನ್ನು ನೀವು ಬಾಯ್ಪಾಠ ಮಾಡಿದ್ರೆ ಕ್ವೆಶ್ಚನ್ ಸ್ಟಾರ್ಟರ್ಸ್, ಇದಿಷ್ಟನ್ನು ನೀವು ಬಾಯ್ಪಾಠ ಮಾಡಿದ್ರೆ ಮಾತ್ರ ನಿಮಗೆ ಇಂಗ್ಲೀಷು ಈಸಿ ಆಗುತ್ತೆ. ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಅಂದರೆ ನೀವು ಎಲ್ಲೂ ಮಿಸ್ ಆಗಬಾರ್ದು. ಸೊ ನಾವು ಹೇಗೆ ಕೇಳ್ತಾ ಇದ್ದೀವಿ, ಎಲ್ಲಿ ಯಾವುದು ಟೈಮಲ್ಲಿ ಯಾವ ಟೈಮಲ್ಲಿ ಕೇಳ್ತೀವಿ? ನೆನ್ನೆದ್ರ ಬಗ್ಗೆ ಕೇಳ್ತಾ ಇದ್ದೀವಾ? ಡಿಡ್ ಅಂತ ಕೇಳಬೇಕು. ನಾಳೆ ವಿಲ್, ಈಗ ನಡೀತಾ ಇರುವಂಥದ್ದು ಆರ್, ಅಥವಾ ನೆನ್ನೆ ನಡೆದಿರುವಂಥದ್ದು ಇನ್ನೊಬ್ಬರ ಹತ್ರ ಕೇಳಬೇಕಾದ್ರೆ ವರ್. ಡಿಡ್ ಯು ವರ್, ಇದನ್ನು ಫಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ತಿಳ್ಕೊಂಡಿರಬೇಕು. ಇದರ ಸೆಂಟೆನ್ಸಸ್ ನೀವು ಎಷ್ಟಾಗುತ್ತೆ ಅಷ್ಟು ನೀವು ಕಲಿಬೇಕು ಇದನ್ನು. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಇದ್ರದ್ದು ಸೆಂಟೆನ್ಸಸ್, ತುಂಬ ಸೆಂಟೆನ್ಸಸ್ ತೋರಿಸ್ತೀನಿ. ಸೊ ಕ್ವೆಶ್ಚನ್ಸ್, ಓಕೆ? ಆಮೇಲೆ ಬರೀ ಕ್ವೆಶ್ಚನ್ಸನ್ನು ನೀವು ಕಲೀರಿ, ಆಮೇಲೆ ಇದಕ್ಕೆ ಉತ್ತರ ಹೆಂಗೆ ಹೇಳೋದು ಅನ್ನೋದನ್ನು ಆಮೇಲೆ ನೆಕ್ಸ್ಟ್ ಲೆವೆಲಲ್ಲಿ ನೋಡ್ಬೋದು. ಹಂತ ಹಂತವಾಗಿ ಕಲಿಬೇಕು, ಓಕೆ? ಸೊ ಈ ವಿಡಿಯೋದು ನೆಕ್ಸ್ಟ್ ಪಾರ್ಟು ನಿಮಗೆ ನೆಕ್ಸ್ಟ್ ಬರುತ್ತೆ. ಅದನ್ನು ಕಂಟಿನ್ಯೂಸ್ ಆಗಿ ನೀವು ವೀಡಿಯೋಸ್ ನೋಡಿದ್ರೆ ಮಾತ್ರ ನಿಮಗೆ ಹಂತ ಹಂತವಾಗಿ ಕಲಿತಾ ಹೋಗ್ಬೋದು, ಓಕೆ? ಸೊ ಒಂದೇ ವಿಡಿಯೋದಲ್ಲಿ ನಾವು ತುಂಬ ಕಲೀಲಿಕ್ಕಾಗೋದಿಲ್ಲ. ಸೊ ನೀವೇನು ಮಾಡಿ, ಡೈಲಿ ನನ್ನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಹಳೆ ವೀಡಿಯೋಸ್ ಏನಿರುತ್ತೆ ಅದನ್ನು ರಿಪೀಟೆಡ್ ಮೋಡಲ್ಲಿ ನೋಡಿ, ಆವಾಗ ನಿಮಗೆ ಈಸಿಯಾಗಿ ಇಂಗ್ಲೀಷನ್ನು ಕಲಿಬೋದು. ಸಿಂಪಲ್ ಆಗಿ ನಾನು ಇದರಲ್ಲಿ ಗ್ರಾಮರ್ ಏನು ಹೇಳ್ಕೊಟ್ಟಿಲ್ಲ, ನಾನು ನಿಮಗೆ ಜಸ್ಟ್ ಪ್ಯಾಟ್ರನ್ ಅಷ್ಟೇ, ಇದನ್ನು ಹಿಂಗೆ ಹೇಳಬೇಕು, ಓಕೆ? ಗ್ರಾಮರ್ ಏನು ತಲೆ ಕೆಡಿಸ್ಕೋಬೇಡಿ. ಗ್ರಾಮರ್ ಇಲ್ಲದೇ ನಾವು ಇಂಗ್ಲೀಷ್ ಕಲಿಬೋದು, ಆದರೆ ಗ್ರಾಮರ್ನ ಯಾವಾಗ ಕಲಿಬೇಕು ಅನ್ನೋದು ಮುಖ್ಯ, ಓಕೆ? ಆಲ್ರೈಟ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೂ ಆಗದಿದ್ರು ಒಂದು ಲೈಕನ್ನು ಕೊಡಿ. ಹಾಗೆ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೀವೇನು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ನೀವು ನಮ್ಮ ಕೋರ್ಸ್ ಜಾಯ್ನ್ ಆಗಬೇಕಾದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ಓಕೆ? See you in the next video. Keep watching my videos until next video uploads. Bye-bye. This is Anil Kumar signing off. Take care.